ನಮಸ್ಕಾರ ಸ್ನೇಹಿತರೆ, ನಮ್ಮ ಚಾನಲ್ಗೆ ನಿಮಗೆ ಹೃತ್ಪೂರ್ವಕ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಮೇ 20 ನಂತರ ಮಕರ ರಾಶಿಯವರ ಜೀವನದಲ್ಲಿ ನಡೆಯಲಿರುವ ಮಹತ್ವದ ಬದಲಾವಣೆಗಳು, ಹಣಕಾಸು, ಉದ್ಯೋಗ, ಕುಟುಂಬ, ಆರೋಗ್ಯ, ಪ್ರೀತಿ, ವ್ಯಾಪಾರ, ಅದೃಷ್ಟದ ಸಂಖ್ಯೆ, ಅದೃಷ್ಟದ ಬಣ್ಣ ಮತ್ತು ವಿಶೇಷ ಪರಿಹಾರಗಳ ಬಗ್ಗೆ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ, ಯಾಕೆಂದರೆ ಕೊನೆಯಲ್ಲಿ ಒಂದು ವಿಶೇಷ ದೇವರ ಹೆಸರು ಜಪ ಮಾಡುವ ಪರಿಹಾರವನ್ನು ಹೇಳುತ್ತೇವೆ. ಮೇ 20 ನಂತರ ಮಕರ ರಾಶಿಯವರ ಜೀವನದಲ್ಲಿ ನಿಧಾನವಾಗಿ ಒಳ್ಳೆಯ ಬದಲಾವಣೆಗಳು ಕಾಣಿಸಿಕೊಳ್ಳುತ್ತವೆ. ಇಷ್ಟು ದಿನ ಮನಸ್ಸಿನಲ್ಲಿ ಇದ್ದ ಒತ್ತಡಗಳು ಕಡಿಮೆಯಾಗುತ್ತವೆ. ನೀವು ಯೋಚಿಸಿದ ಕೆಲವು ಕೆಲಸಗಳು ಈಗ ನೆರವೇರುವ ಸಮಯ ಬಂದಿದೆ. ಕೆಲವರು ನಿಮ್ಮ ಬಗ್ಗೆ ತಪ್ಪಾಗಿ ಅರ್ಥ ಮಾಡಿಕೊಂಡಿದ್ದರೆ ಈಗ ಸತ್ಯ ಅವರಿಗೆ ತಿಳಿಯುತ್ತದೆ. ನಿಮ್ಮ ಸಹನೆ ಮತ್ತು ಪರಿಶ್ರಮಕ್ಕೆ ಫಲ ಸಿಗುವ ಸಮಯ ಇದು. ಉದ್ಯೋಗದಲ್ಲಿರುವವರಿಗೆ ಹೊಸ ಅವಕಾಶಗಳು ಕಾಣಿಸಿಕೊಳ್ಳುತ್ತವೆ. ಕೆಲವರಿಗೆ ಪದೋನ್ನತಿ ಸಿಗುವ ಸಾಧ್ಯತೆ ಇದೆ. ಆಫೀಸ್ನಲ್ಲಿ ನಿಮ್ಮ ಕೆಲಸಕ್ಕೆ ಮೆಚ್ಚುಗೆ ಸಿಗುತ್ತದೆ. ಇಷ್ಟು ದಿನ ನಿಮ್ಮ ವಿರುದ್ಧ ಮಾತನಾಡುತ್ತಿದ್ದವರು ಈಗ ನಿಮ್ಮ ಸಹಾಯ ಕೇಳುವ ಪರಿಸ್ಥಿತಿ ಬರಬಹುದು. ಹೊಸ ಕೆಲಸ ಹುಡುಕುತ್ತಿರುವವರಿಗೆ ಶುಭ ಸುದ್ದಿ ಸಿಗುವ ಸಾಧ್ಯತೆ ಇದೆ. ಸರ್ಕಾರಿ ಕೆಲಸಕ್ಕಾಗಿ ಪ್ರಯತ್ನಿಸುತ್ತಿರುವವರು ಇನ್ನಷ್ಟು ಶ್ರಮಿಸಿದರೆ ಒಳ್ಳೆಯ ಫಲ ಪಡೆಯಬಹುದು. ವ್ಯಾಪಾರ ಮಾಡುವವರಿಗೆ ಹೊಸ ಸಂಪರ್ಕಗಳು ಲಾಭ ತರುತ್ತವೆ. ಆದರೆ ಹಣ ಹೂಡಿಕೆ ಮಾಡುವ ಮುನ್ನ ಚೆನ್ನಾಗಿ ಯೋಚಿಸಿ. ಹಣಕಾಸಿನ ವಿಷಯದಲ್ಲಿ ಮೇ 20 ನಂತರ ಸ್ವಲ್ಪ ಸುಧಾರಣೆ ಕಾಣಬಹುದು. ಹಳೆಯ ಸಾಲ ತೀರಿಸಲು ಅವಕಾಶ ಸಿಗಬಹುದು. ಕೆಲವರಿಗೆ ಅನಿರೀಕ್ಷಿತ ಹಣ ಲಾಭವೂ ಬರಬಹುದು. ಆದರೆ ಅನಗತ್ಯ ಖರ್ಚುಗಳನ್ನು ನಿಯಂತ್ರಿಸಬೇಕು. ಸ್ನೇಹಿತರ ಮಾತಿಗೆ ಹಣ ಕೊಡುವಾಗ ಎಚ್ಚರಿಕೆಯಿಂದಿರಿ. ಭೂಮಿ, ಮನೆ ಅಥವಾ ವಾಹನ ಖರೀದಿ ಯೋಚನೆ ಇದ್ದರೆ ಹಿರಿಯರ ಸಲಹೆ ತೆಗೆದುಕೊಳ್ಳಿ. ಕುಟುಂಬದಲ್ಲಿ ಇದ್ದ ಕಲಹಗಳು ನಿಧಾನವಾಗಿ ಕಡಿಮೆಯಾಗುತ್ತವೆ. ಮನೆಯಲ್ಲಿ ಶುಭ ಕಾರ್ಯಗಳ ಚರ್ಚೆ ನಡೆಯಬಹುದು. ಗಂಡ ಹೆಂಡತಿಯ ನಡುವೆ ಅರ್ಥ ಮಾಡಿಕೊಳ್ಳುವಿಕೆ ಹೆಚ್ಚಾಗುತ್ತದೆ. ಪ್ರೇಮ ಸಂಬಂಧದಲ್ಲಿರುವವರು ಸಣ್ಣ ವಿಷಯಕ್ಕೆ ಜಗಳ ಮಾಡಬೇಡಿ. ಮಕ್ಕಳಿಂದ ಸಂತೋಷದ ಸುದ್ದಿ ಸಿಗಬಹುದು. ಹಿರಿಯರ ಆರೋಗ್ಯದ ಕಡೆ ಗಮನ ಕೊಡಿ. ಆರೋಗ್ಯದ ವಿಷಯದಲ್ಲಿ ನಿರ್ಲಕ್ಷ್ಯ ಬೇಡ. ನಿದ್ರೆ ಸರಿಯಾಗಿ ಮಾಡಬೇಕು. ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡಿಕೊಳ್ಳಿ. ಕೆಲವರಿಗೆ ಕಾಲು ನೋವು, ಬೆನ್ನು ನೋವು ಅಥವಾ ದೇಹ ದೌರ್ಬಲ್ಯ ಕಾಣಿಸಬಹುದು. ಬೆಳಗ್ಗೆ ಬೇಗ ಎದ್ದು ಸ್ವಲ್ಪ ವ್ಯಾಯಾಮ ಮಾಡಿದರೆ ಉತ್ತಮ ಫಲ ಸಿಗುತ್ತದೆ. ವಿದ್ಯಾರ್ಥಿಗಳಿಗೆ ಇದು ಒಳ್ಳೆಯ ಸಮಯ. ಓದಿನ ಕಡೆ ಗಮನ ಹೆಚ್ಚುತ್ತದೆ. ಪರೀಕ್ಷೆಯಲ್ಲಿ ಉತ್ತಮ ಫಲ ಪಡೆಯುವ ಸಾಧ್ಯತೆ ಇದೆ. ಮೊಬೈಲ್ ಮತ್ತು ಸಮಯ ವ್ಯರ್ಥ ಮಾಡುವ ಅಭ್ಯಾಸ ಕಡಿಮೆ ಮಾಡಿದರೆ ಯಶಸ್ಸು ಖಚಿತ. ಮಕರ ರಾಶಿಯ ಮಹಿಳೆಯರಿಗೆ ಮೇ 20 ನಂತರ ಗೌರವ ಹೆಚ್ಚಾಗುತ್ತದೆ. ಮನೆಯಲ್ಲಿ ನಿಮ್ಮ ಮಾತಿಗೆ ಮಹತ್ವ ಸಿಗುತ್ತದೆ. ಕೆಲವರು ಹೊಸ ಕೆಲಸ ಅಥವಾ ಸಣ್ಣ ವ್ಯಾಪಾರ ಆರಂಭಿಸುವ ಯೋಚನೆ ಮಾಡಬಹುದು. ಅದರಲ್ಲಿ ಯಶಸ್ಸು ಸಿಗುವ ಸಾಧ್ಯತೆ ಇದೆ. ವಿಶೇಷ ಎಚ್ಚರಿಕೆ: ಯಾರನ್ನೂ ಅತಿಯಾಗಿ ನಂಬಬೇಡಿ. ಕೋಪದಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಡಿ. ಹಣಕಾಸಿನಲ್ಲಿ ಜಾಗ್ರತೆ ಇರಲಿ. ಆರೋಗ್ಯ ನಿರ್ಲಕ್ಷ್ಯ ಮಾಡಬೇಡಿ. ಮಕರ ರಾಶಿಯವರಿಗೆ ಪರಿಹಾರ: ಪ್ರತಿ ಶನಿವಾರ ಸಂಜೆ ಶನಿ ದೇವರಿಗೆ ಎಳ್ಳೆಣ್ಣೆ ದೀಪ ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಈ ಮಂತ್ರವನ್ನು 21 ಬಾರಿ ಜಪ ಮಾಡಿ. ಹಾಗೂ ಕಪ್ಪು ನಾಯಿಗೆ ಅಥವಾ ಹಸುವಿಗೆ ಆಹಾರ ನೀಡಿದರೆ ಶುಭ ಫಲ ಹೆಚ್ಚಾಗುತ್ತದೆ. ಲಕ್ಕಿ ನಂಬರ್ 5 ಮತ್ತು 8. ಲಕ್ಕಿ ಕಲರ್ ನೀಲಿ ಮತ್ತು ಕಪ್ಪು. ಮಕರ ರಾಶಿಯವರೇ, ನಿಮ್ಮ ಜೀವನದಲ್ಲಿ ನಿಧಾನವಾಗಿ ಉತ್ತಮ ಸಮಯ ಆರಂಭವಾಗುತ್ತಿದೆ. ಸಹನೆ ಮತ್ತು ಪರಿಶ್ರಮವನ್ನು ಬಿಡಬೇಡಿ. ದೇವರ ಮೇಲೆ ನಂಬಿಕೆ ಇಡಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆತಬೇಡಿ. ಕೊನೆಗೆ ಕಾಮೆಂಟ್ಸಲ್ಲಿ ಓಂ ಶನಿ ದೇವಾಯ ನಮಃ ಎಂದು ತಪ್ಪದೇ ಬರೆಯಿರಿ. ನಿಮ್ಮ ಎಲ್ಲ ಕಷ್ಟಗಳು ದೂರವಾಗಿ ಶುಭವಾಗಲಿ. ಧನ್ಯವಾದಗಳು.